ವಸೀಂ ಮಾತಾಡ್ತಾ ಇರೋದು ಅಲ್ಫಾ ಕಾರ್ದಿಂದ. ನೋಡಿದ ತಕ್ಷಣ ಗೊತ್ತಾಗ್ಬಹುದು ವಸೀಮ ಮಾತಾಡ್ತಾ ಇರೋದು ಅಲ್ಫಾ ಕಾರ್ದಿಂದ. ಈ ಸತಿ ಇನ್ವೆಂಟ್ರಿ ನಮ್ಮ ಹತ್ರ ಎಷ್ಟು ಇನ್ವೆಂಟ್ರಿ ಇದೆ, ಬಹಳ ಇನ್ವೆಂಟ್ರಿ ಇದೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಎಲ್ಲ ಲೋ ವೇರಿಯಂಟ್ ಇಂದ ಹಿಡಿದು ಹೈ ವೇರಿಯಂಟ್ ತನಕನೂ ಇದೆ, ಮಿಡ್ ವೇರಿಯಂಟ್ ಇರುತ್ತೆ, ಎಲ್ಲ ವೆಹಿಕಲ್ ಇದೆ. ನಿಮ್ಗೆ ಸಿಡಾನ್ ಬೇಕು ಅದನ್ನು ಸಿಗುತ್ತೆ, ಇದು XUV ಬೇಕು ಅದನ್ನು ಸಿಗುತ್ತೆ, SUV ಬೇಕು ಅದನ್ನು ಸಿಗುತ್ತೆ, ಹ್ಯಾಚ್ ಬ್ಯಾಕ್ ಬೇಕು ಅದನ್ನು ಸಿಗುತ್ತೆ, MUV ಬೇಕು, ಎಲ್ಲ ವೆಹಿಕಲ್ಸ್ ನಮ್ಮ ಹತ್ರ ಸಿಗುತ್ತೆ. ಈ ಸತಿ ಗಾಡಿ ಸ್ಟಾರ್ಟ್ ಆಗೋದು ನಮ್ಮ ಹತ್ರ 1,20,000 1,20,000 ಹಿಡಿದು 16 ಲಕ್ಷ ತನಕನೂ ನಮ್ಮ ಹತ್ರ ವೆಹಿಕಲ್ಸ್ ಇದೆ. ಗಾಡಿ ಈ ಸತಿ ತುಂಬಾ ಬೆಸ್ಟ್ ಪ್ರೈಸ್ ನಲ್ಲಿ ಕೊಡ್ತೀನಿ. ಶಿವರಾತ್ರಿ ಇದು ಆಫರ್ ಇದು ಎಲ್ಲರಿಗೆ ಈ ಸತಿ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಆಮೇಲೆ ಲೊಕೇಶನ್ ಹೇಳಕ್ಕೆ ಹೋದ್ರೆ ನನ್ನ ಫೇವರೇಟ್ ಲೊಕೇಶನ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಲೊಕೇಶನ್ ಬನಘಟ್ಟ ರೋಡ್ ನಲ್ಲಿ ಸ್ಟ್ರೈಟ್ ಬಂದ್ರೆ ಜಯದೇವ ಹಾಸ್ಪಿಟಲ್ ಸಿಗುತ್ತೆ. ಜಯದೇವ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಅರ್ಕೆರೆ ಸಿಗ್ನಲ್, ಅರ್ಕೆರೆನಲ್ಲಿ ಸಿಗ್ನಲ್ ಹತ್ರ ಬಸ್ನು ಬರುತ್ತೆ. ಇಲ್ಲಿ ನೋಡಿ ಮೆಟ್ರೋನು ಸ್ಟಾರ್ಟ್ ಆಗಿದೆ, ಮೆಟ್ರೋನು ಬರುತ್ತೆ, ಎರಡೂನು ಬರುತ್ತೆ. ಬಸ್ ನಲ್ಲಿ ಹಿಡ್ಕೊಂಡ್ರೆ ಒಂದು 100 ಮೀಟರ್ ಇಲ್ಲ, ಮೆಟ್ರೋನಲ್ಲಿನೂ ಆರಾಮಾಗಿ ಬರ್ಬೋದು. ನೀವು ಆಟೋನಲ್ಲಿ ಎಲ್ಲಾರ್ನಲ್ಲಿ ಬರ್ಬೋದು ಆರಾಮಾಗಿ. ಮೆಜೆಸ್ಟಿಕ್ ಇಂದ ಬಂದ್ರೂ ಬಸ್ ಸಿಗುತ್ತೆ, ಮೆಟ್ರೋನು ಸಿಗುತ್ತೆ ನಿಮ್ಗೆ. ಯಶವಂತಪುರ ಬಂದ್ರೂ ಊರಿಂದ ಬರ್ತಿರಲ್ಲ ಅವ್ರಿಗೇನು ಅವೈಲೇಬಲ್ ಇದೆ. ಯಶವಂತಪುರಿಂದ ಬಸ್ನು ಇದೆ. ನಿಮ್ಗೆ ಹೇಳಕ್ಕೆ ಹೋದ್ರೆ 2013 ಮಾಡಲ್ ಇಂದ 2026 ಮಾಡಲ್ ತನಕ ನಮ್ಮ ಹತ್ರ ಎಲ್ಲಾ ವೆಹಿಕಲ್ಸ್ಗೆ ಲೋನ್ ಆಗುತ್ತೆ. ಸಿವಿಲ್ ಚೆನ್ನಾಗಿದೆ, ಎಲ್ಲಾ ವೆಹಿಕಲ್ಸ್ ಹೆಚ್ಚು ಕಮ್ಮಿ ಇದ್ರೂ ಲೋನ್ ಮಾಡಿಸ್ಕೊಡ್ತೀರಿ. ಆಮೇಲೆ ನಿಮ್ಗೆ ಇದು ಹೇಳಕ್ಕೆ ಹೋದ್ರೆ ನಮ್ಮ ಹತ್ರ ಎಲ್ಲಾ ವೆಹಿಕಲ್ಸ್ ಇದೆ. ಅದು ವೆಹಿಕಲ್ ಡೀಟೇಲ್ಸ್ ಬೇಕಂದ್ರೆ ಈ ನಂಬರ್ಗೆ ಫೋನ್ ಮಾಡಿ 9008606626. ಇದರಲ್ಲಿ ನಿಮ್ಗೆ ಕ್ಯಾಟ್ಲಾಗ್ನು ಸಿಗುತ್ತೆ. ಇದರಲ್ಲಿ ನೀವು ಕಾಲ್ ಮಾಡ್ಬೋದು, ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಬಹುದು ಆರಾಮಾಗಿ. ಎಲ್ಲ ವೆಹಿಕಲ್ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ವೆಹಿಕಲ್ ಇಲ್ಲಿ ನಿಮಗೆ ಟ್ರೈಬರ್ ಕಾಣಿಸ್ತಾ ಇದೆ, ರೆನಾಲ್ಟ್ ಟ್ರೈಬರ್. ಇದು 8 ಸೀಟ್ ವೆಹಿಕಲ್. ಗಾಡಿ ನೋಡ್ಕೊಳ್ಳಿ, 2020 ಮಾಡಲ್ ಯಾವ ತರ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ನೋಡ್ಕೊಳ್ಳಿ ಯಾವ ತರ ಇದೆ. ಸೀಟ್ಸ್ ಎಲ್ಲ ಹೊಸ ಇದೆ, ವೆಹಿಕಲ್ ಹೊಸ ಇದೆ. ಒಂದು ಸ್ಕ್ರಾಚ್ ಒಂದು ಡಿಂಚ್ ಇಲ್ಲ, ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಮೇಂಟೆನೆನ್ಸ್ ಆಗಿದೆ. ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಈ ಗಾಡಿನೂ ನೀವು ತಗೊಂಡ್ಬೋದು ಆರಾಮಾಗಿ. ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಯಾವ ಪ್ರೈಸಿಂಗ್ ನಲ್ಲಿ ಹೇಳಿ? ಈ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ, 6.5 ಲಕ್ಷ ಇದೆ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬಂದ್ರೆ 5.5 ಲಕ್ಷನೂ ಬಿಡ, 4.5 ಲಕ್ಷಗೆ 4,50,000ಗೆ 2020 ಮಾಡಲ್ದು ಟ್ರೈಬಲ್, ಅದನ್ನು 8 ಸೀಟರ್ ಫುಲ್ ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್ ನಲ್ಲಿ ಸಿಗುತ್ತೆ. ಮೆಟ್ರೋನಲ್ಲಿ ಬನ್ನಿ ಆರಾಮಾಗಿ. ಸರ್ ಲಿಮಿಟೆಡ್ ಎಡಿಷನ್ ಇನೋವಾ ಬೇಕು, ಅದನ್ನು ಇನೋವಾ ಕ್ರಿಸ್ಟಾ ಬೇಕು, ಅದನ್ನು ಪೆಟ್ರೋಲ್ ನಲ್ಲಿ ಹುಡುಕ್ತಾ ಇದ್ದೀರಾ, ಅದನ್ನು ನ್ಯೂ ಶೇಪ್ ನಲ್ಲಿ ಬೇಕು. ಗಾಡಿ ನೋಡಿ ಸರ್, ಶೋರೂಮ್ ಇಂದ ತೆಗ್ದಿ ಪೀಸ್ ಆ ತರ ಇದೆ. ಶೋರೂಮ್ ಪೀಸ್ ತರ ಇದೆ. ಶೋರೂಮ್ ತಗೊಳ್ಳೋದು ಒಂದೇ, ಇದನ್ನು ತಗೊಳ್ಳೋದು ಒಂದೇ. ಡೈರೆಕ್ಟ್ 50% ಡಿಸ್ಕೌಂಟ್ ನಲ್ಲಿ ಕೊಡ್ತೀನಿ. ಇದೇ ಗಾಡಿ ತಗೊಳ್ಳಕ್ಕೆ ಹೋದ್ರೆ 30 ಲಕ್ಷ ಚಿಲ್ಲರೆ ಇದೆ ಶೋರೂಮ್ ನಲ್ಲಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್. ಎಲ್ಲ 4.0 ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಲ್ಟ್ ಸ್ಟೇರಿಂಗ್ ಅನ್ಬಿಟ್ಟು ಇದು ಡೈಮಂಡ್ ಕಟಿಂಗ್ ಅಲಾಯ್ ವೀಲ್ಸ್, ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. ಹಿಂದೆ ಸೀಟ್ಸ್ ನೋಡಿ ಇಂಟೀರಿಯರ್ ತೋರಿಸಿ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಮ್ಯಾನ್ಯುಯಲ್ ವೆಹಿಕಲ್, ಅದನ್ನು ಪೆಟ್ರೋಲ್ ತುಂಬಾ ರೇರ್ ಸಿಗೋದು. 1,26,000 ಶೋರೂಮ್ ರೆಕಾರ್ಡೆಡ್ ಓಡಿದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸಿಲ್ವರ್ ಕಲರ್ದು ಈ ಗಾಡಿ. ಡೈರೆಕ್ಟ್ ಆಗಿ ಬನ್ನಿ ಅಲ್ಫಾ ಕಾರ್ಸ್ಗೆ. NOC ಸಮೇತ ಕೊಡ್ತೀನಿ. ಎಜ್ಗೆ ಕೊಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ ಹೋಗಿ 27 ಲಕ್ಷ 23 ಲಕ್ಷ ಹೇಳ್ತಾರೆ NOC ಸಮೇತ. ಬೇಡ, ನಮ್ಮ ಹತ್ರ 20 ಲಕ್ಷನೂ ಬೇಡ, 19 ಬೇಡ, 17 ಬೇಡ, 14 ಲಕ್ಷ. ಮುಂದೆ ಬನ್ನಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಈ ಪ್ರೈಸಿಂಗ್ ನಲ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ವಿತ್ NOC. ಸರ್ ಬೇಡ ಸರ್, ಡೀಸೆಲ್ ಇನೋವಾ ಇಷ್ಟ ಬೇಕು, ಪೆಟ್ರೋಲ್ ಬೇಡ, ಇವಾಗ ಡೀಸೆಲ್ನೇ ಬೇಕು. ಅದನ್ನು ಸಿಂಗಲ್ ಓನರ್ ಬೇಕು, ಅದನ್ನು ಮಾಡಲ್ ಇರೋ ಗಾಡಿ ಬೇಕು. 18 ಮಾಡಲ್ದು ಪ್ರೈಸಿಂಗ್ ಡೆಲ್ಲಿನಲ್ಲಿ ಸಿಗ್ಬಾರ್ದು. ಜಾರ್ಖಂಡ್ ಗಾಡಿ ಕೊಡ್ತೀನಿ ಆ ಪ್ರೈಸಿಂಗ್ಗೆ. ಡೆಲ್ಲಿನಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ನೋಡ್ಕೊಂಡು ಬಂದ್ಬಿಡಿ. ಅದಕ್ಕಿಂತ ಕಮ್ಮಿ ಪ್ರೈಸ್ಗೆ ಅಲ್ಫಾ ಕಾರ್ಸ್ ನಲ್ಲಿ ಸಿಗುತ್ತೆ ಈ ಗಾಡಿ. ನೋಡ್ಕೊಳ್ಳಿ ಗಾಡಿ ಯಾವ ತರ ಇದೆ. ಕ್ಯಾಪ್ಟನ್ ಸೀಟ್ ಸಮೇತ ಬರುತ್ತೆ. 4.0 ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಲ್ಟ್ ಸ್ಟೇರಿಂಗ್. ಸರ್ ಫಸ್ಟ್ ಗಾಡಿ ತೋರಿಸಿ ಸರ್ ಯಾವ ತರ ಇದೆ. ಒಂದು ಗಾಡಿ ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ಅಷ್ಟು ಕ್ಲಾಸ್ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ವೈಟ್ ಕಲರ್ದು, ವೈಟ್ ಕಲರ್ದು ಗಾಡಿ ನೋಡಿದ್ರೆ ನನ್ಗೆ ಇಷ್ಟ ಆಗ್ಬಿಡ್ತಾ ಇದೆ. ಅಷ್ಟು ಚೆನ್ನಾಗಿದೆ ಸರ್ ಗಾಡಿ. ಇದು 2018 ಮಾಡಲ್ ಸಿಂಗಲ್ ಅನ್ನೋದು ಇನ್ನೋವಾ ಕ್ರಿಸ್ಟಾ. ಅದನ್ನು ಮಾರ್ಕೆಟ್ ನಲ್ಲಿ ಎಲ್ಲಾದ್ರು ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಎಲ್ಲ 4.0 ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಲ್ಟ್ ಸ್ಟೇರಿಂಗ್ ಎಲ್ಲ ಫ್ಯೂಚರ್ ಸಮೇತ. ಗಾಡಿ ಇಷ್ಟು ಕ್ಲಾಸ್ ಇದೆ ಸರ್. ನನಗೆ ನೋಡಿದ ತಕ್ಷಣ ಇಷ್ಟು ಗಾಡಿ ನೋಡಿ ನಾನು ನ್ಯೂಸ್ಗೆ ಎಕ್ಕೊಂತಾ ಇದ್ದೆ ಈ ಗಾಡಿ. ಆ ತರ ಇದೆ ಗಾಡಿ. ಯಾಕಂದ್ರೆ ನನ್ನ ಹತ್ರ 100 ಗಾಡಿ ಚಿಲ್ಲರೆ ಇದೆ, ಅದಕ್ಕೆ ಸೇಲ್ ಮಾಡ್ಬಿಡ್ತಾ ಇದ್ದೀನಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. 18 ಮಾಡಲ್ ಸಿಂಗಲ್ ಓನರ್ ಗಾಡಿ. ಎಷ್ಟು ತಿಳ್ಕೊಂಡಿದ್ದೀರಾ? 15-14 ಲಕ್ಷ ಬೇಡ, 14 ಬೇಡ, 13 ಬೇಡ, 12 ಬೇಡ, 11,90,000, 11,90,000, 11,90,000ಗೆ 18 ಮಾಡಲ್ ಸಿಂಗಲ್ ಓನರ್, ಅದನ್ನು ಡೀಸೆಲ್ ಇನೋವಾ ಕ್ರಿಸ್ಟಾ ಕೊಡ್ತೀನಿ ವಿತ್ NOC ಕೊಡ್ತೀನಿ. ನಮ್ಮ ಹತ್ರ 3 ಇನೋವಾ ಕ್ರಿಸ್ಟಾ ಇದೆ. 3 NOC ಸಮೇತ ಸಿಗೋದು.
ಸರ್ ಚಾನ್ಸ್ ನಲ್ಲಿ ನೋಡ್ತಾ ಇದ್ದೀರಾ, ಅದನ್ನು ಹೋಂಡಾ ಜಾಜ್ ನ್ಯೂ ಶಬ್ದು ಗಾಡಿ ನೋಡ್ತಾ ಇದ್ದೀರಾ. ಹೋಂಡಾ ಜಾಜ್ VMT ಟಾಪ್ ಅಂಡ್ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಸಮೇತ ಬರುತ್ತೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಗಾಡಿ ತೋರಿಸಿ ಸರ್, ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆನೇ ಇಲ್ಲ, ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ. ಸೀಟ್ ಕವರ್ಸ್ ನೋಡ್ಕೊಳ್ಳಿ, ಇಂಟೀರಿಯರ್ ನೋಡಿಕೊಳ್ಳಿ, ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ಟಾಪ್ ಅಂಡ್ ವೇರಿಯಂಟ್ ಇದು VMT ಮ್ಯಾಗ್ವಿಲ್ ಸಮೇತ ಬರುತ್ತೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇದು ಹೋಂಡಾ ಜಾಜ್. ಈ ಜಾಜ್ಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. VMT ವೇರಿಯಂಟ್ ಎಜ್ಗೆ ಕೊಡ್ತೀನಿ ಹೇಳಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬಂದ್ರೆ ಸರ್ ಆಚೆ ಹೋಗಿ ಚೆಕ್ ಮಾಡ್ಕೊಳ್ಳಿ. 5.5 ಲಕ್ಷ ಹೇಳ್ತಾರ ಕರ್ನಾಟಕ ಗಾಡಿ ಡೈರೆಕ್ಟ್ ಇದು. ಈ ಗಾಡಿ ಡೈರೆಕ್ಟ್ ಆಗಿ 4.5 ಲಕ್ಷನೂ ಬೇಡ, 4 ಲಕ್ಷಗೆ ಹೋಂಡಾ ಜಾಸ್ ಕೊಡ್ತೀನಿ. ಯಾವ ಮಾಡಲ್? 15 ಮಾಡಲ್ದು VMT ಟಾಪ್ ಎಂಡ್ ಸರ್. ಏನು ಫೀಚರ್ ಮಿಸ್ ಆಗಲ್ಲ. ಹೇರ್ ಬ್ಯಾಗ್ ABS ಬ್ಯಾಗ್ ಲೆದರ್ ಸೀಟ್ ಎಲ್ಲ ಇದೆ. 68,000 ಓಡಿರೋ ಗಾಡಿ. ಗಾಡಿ ಸೆಕೆಂಡ್ ಓನರ್ದು. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ 15 ಮಾಡಲ್ದು ನ್ಯೂ ಶಬ್ದು ಗಾಡಿ, ಅದನ್ನು ಜಾಸ್. ಸರ್ ಒಂದು ದೊಡ್ಡ ಗಾಡಿ ನೋಡ್ತಾ ಇದ್ದೀರಾ, ಅದನ್ನು ಮಾರುತಿ ಸುಜುಕಿ ಎಸ್ ಕ್ರಾಸ್ ಅಂತ. ಇದು ದೊಡ್ಡ ಆನೆ ನೋಡಿದೀರಾ? ಆ ತರ ಆನೆ. ಏನ್ ಸರ್ ಆನೆ ಸರ್, ತುಂಬಾ ತಿನ್ಕೊಳ್ಳುತ್ತೆ ನಮ್ ಕಾಸು, ಏನು ತಿನ್ಕೊಳ್ಳಲ್ಲ. 20 ಬರುತ್ತೆ ಮೈಲೇಜ್. ಇಷ್ಟು ದೊಡ್ಡಿದ್ರೂ ಲಕ್ಸುರಿಯಸ್ ಒಂದು ಪ್ರೀಮಿಯಂ ಗಾಡಿ ಸೆಗ್ಮೆಂಟ್ ಗೆ ಹೋಗ್ಬೇಕು ಅಂದ್ರೆ ಎಸ್ ಕ್ರಾಸ್ ಗೆ ಹೋಗ್ಬೋದು ಸರ್ ನೀವು. ಎಸ್ ಕ್ರಾಸ್ ಆ ತರ ಇದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಟಾಪ್ ಅಂಡ್ ವೇರಿಯಂಟ್ ಇದು. ಅಲ್ಫಾ ಎಲ್ಲ ಫೋಪಂಡೋ ಪಸ್ಟರಿಂಗ್ AC ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಅನ್ಕೊಂಡ್ರೆ ಎಲ್ಲ ಇದೆ. ಗಾಡಿ ಫ್ಯೂಚರ್ ತುಂಬಾ ಕ್ಲಾಸ್ ಅಂಡ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಅಂಡ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ ಡೈರೆಕ್ಟ್ ಆಗಿ. ಈ ಗಾಡಿ ಎಸ್ ಕ್ರಾಸ್ 20+ ಮೈಲೇಜ್ ಬರುವ ಗಾಡಿ. ಬನ್ನಿ ಸರ್ ಡೈರೆಕ್ಟ್ ಆಗಿ. ಎಜ್ಗೆ ಬೇಕು ನಿಮ್ಗೆ ಡೈರೆಕ್ಟ್ ಆಗಿ. ಮಾರ್ಕೆಟ್ ನಲ್ಲಿ 7 ಲಕ್ಷ ಹೇಳ್ತಾರ, ನಮ್ಗೆ 6 ಲಕ್ಷನೂ ಬೇಡ. ಡೈರೆಕ್ಟ್ ಆಗಿ 5.5 ಲಕ್ಷಗೆ ಬರೀ 5,50,000ಗೆ 16 ಮಾಡಲ್ ಟಾಪ್ ಎಂಡ್ 20+ ಮೈಲೇಜ್ ಬರುವ ಎಲ್ಲ ಫ್ಯೂಚರ್ ಆಗೋದು ಬರುತ್ತೆ. ಮಾರುತಿ ತುಂಬಾ ಲೋ ಮೇಂಟೆನೆನ್ಸ್, ಡೀಸೆಲ್ ಆದ್ಮೇಲೆ ಮೈಲೇಜ್ನು ಚೆನ್ನಾಗಿ ಬರುತ್ತೆ. ಒಂದು ಪ್ರೀಮಿಯಂ ಲಕ್ಸುರಿಯಸ್ ಬೇಕಂದ್ರೆ ಈ ಗಾಡಿ ತಗೊಂಡ್ಬೋದು ಸರ್. ಎಸ್ ಕ್ರಾಸ್ ಒಂದು ಬ್ರೀಜಾ ತಗೊಳ್ಳೋ ಜಾಗನಲ್ಲಿ ಇದು ಎಸ್ ಕ್ರಾಸ್ ತಗೊಳ್ಳಿ. ಬ್ರೀಜಾ ತಗೊಳ್ಳಕ್ಕೆ ಹೋದ್ರೆ ಇಲ್ಲಾಂದ್ರೂ 7 ಲಕ್ಷ 7.5 ಲಕ್ಷ ಆಗುತ್ತೆ. ಡೈರೆಕ್ಟ್ ಆಗಿ 5.5 ಲಕ್ಷಗೆ ಎಸ್ ಕ್ರಾಸ್ ಕೊಡ್ತೀನಿ ಬನ್ನಿ ಸರ್. ನೀವು ವಾಲ್ಕ್ಸ್ವ್ಯಾಗನ್ ವೆಂಟೋ ನೋಡ್ತಾ ಇದ್ದೀರಾ? ಪೋಲೋ ಸಿಗ್ಬಾರ್ದು ಆ ಪ್ರೈಸ್ ನಲ್ಲಿ ವಾಲ್ಕ್ಸ್ವ್ಯಾಗನ್ ವೆಂಟೋ ಒಂದು ಲಕ್ಸುರಿಯಸ್ ಪ್ರೀಮಿಯಂ, ಅದೂನು ಹೈಲೈನ್ ಟಾಪ್ ಎಂಡ್ ವೆಹಿಕಲ್ ಕೊಡ್ತೀನಿ. ಲೆದರ್ ಸೀಟ್ಸ್ ತೋರಿಸ್ಬಿಡಿ ಸರ್ ಯಾವ ತರ ಇದೆ. ಬರೀ ಸೀಟ್ಸ್ ನೋಡಿ, ಒಳಗಡೆ ಪ್ರೀಮಿಯಂ ಟೀ ನೋಡಿ, ಲಕ್ಸುರಿಟಿ ನೋಡಿ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ನಲ್ಲಿ ಇದೆ. ಎಲ್ಲ ಫೋಪಂಡೋ ಪಸ್ಟರಿಂಗ್ AC ಹೇರ್ ಬ್ಯಾಗ್ ABS ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬಂದ್ರೆ ಎಜ್ಗೆ ಕೊಡ್ತೀನಿ ಹೇಳಿ ಡೈರೆಕ್ಟ್ ಆಗಿ ಬನ್ನಿ. ಹೈಲೈನ್ ಅದನ್ನು 12 ಮಾಡಲ್ದು ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರು ಹೋಗಿ ವಿಚಾರಿಸ್ಕೊಳ್ಳಿ ಸರ್. 380 ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು 1 ಲಕ್ಷ ಡೈರೆಕ್ಟ್ ಆಗಿ ಡಿಸ್ಕೌಂಟ್ ಕೊಡ್ತೀನಿ. 2,80,000ಗೆ ವಾಲ್ಕ್ಸ್ವ್ಯಾಗನ್ ವೆಂಟೋ, ಅದನ್ನು 12 ಮಾಡಲ್ ಹೈಲೈನ್ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್. 63,000 ಓಡಿರುವ ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಮಿಲ್ಕಿ ವೈಟ್ ಕಲರ್ದು. ಬನ್ನಿ ಅಲ್ವಾಗಾದ್ರೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಬೇಕಂದ್ರೆ ಆನ್ ಟೇಬಲ್ ಹಿಂದೆ ಮುಂದೆ ಮಾಡೋಣ ಸರ್. ನೆಕ್ಸಾನ್ ನಲ್ಲಿ ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇದ್ದೀರಾ? ಅದನ್ನು ಡೀಸೆಲ್ ನೋಡ್ತಾ ಇದ್ದೀರಾ? ಅದನ್ನು ಒಂದು ಪ್ರೀಮಿಯಂ ಲಕ್ಸುರಿಟಿ. ನಮ್ಮ ಟಾಟಾ ರತನವ್ರಿಗೆ ಜೈ ಹಿಂದ್. ಈ ತರ ಗಾಡಿ ನೋಡ್ರ ನಮ್ ಫ್ರೆಂಡ್ ನಗೀತಾ ಇದಾರೆ, ನೀವು ನಗೀರಿ ಅವ್ರ ಜೊತೆ. ಈ ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. ನೋಡ್ಕೊಳ್ಳಿ. ಆಟೋಮೆಟಿಕ್, ಅದನ್ನು ಡೀಸೆಲ್ 20+ ಮೈಲೇಜ್ ಬರುವ ಫೋಪಂಡೋ ಪಸ್ಟರಿಂಗ್ AC ಹೇರ್ ಬ್ಯಾಗ್ ABS ಮ್ಯಾನ್ಯಲ್ ಎಲ್ಲ ಇದೆ. XM ಅಂದ್ರೆ ಮಾಮೂಲಿ ಮ್ಯಾನ್ಯುಯಲ್ ಬರುತ್ತೆ. ಬಂದ್ರೆ ಆಟೋಮೆಟಿಕ್ ಅಂತ ಇದು ಅರ್ಥ. ಎಲ್ಲ ಫ್ಯೂಚರ್ ಇರುವ ಗಾಡಿ. ಎಲ್ಲ ಟೋಟಲ್ 20+ ಮೈಲೇಜ್ ಬರುತ್ತೆ. ಆಟೋಮೆಟಿಕ್ 19 ಮಾಡಲ್ 60 or 70,000 ನೋಡಿದೆ. ಅದು ಡೀಟೇಲ್ಸ್ ಹೇಳಕ್ ಆಗಲ್ಲ. ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಮಾರ್ಕೆಟ್ ನಲ್ಲಿ 7 lakhs ಹೇಳ್ತಾರ ಸರ್. 680 ಬೇಡ, 580 ಡೈರೆಕ್ಟ್ ಆಗಿ 5,80,000ಗೆ ಡೈರೆಕ್ಟ್ 1,20,000 ಡೈರೆಕ್ಟ್ ಡಿಸ್ಕೌಂಟ್. 19 ಮಾಡಲ್ದು ಕೊಡ್ತೀನಿ ಡೈರೆಕ್ಟ್ ಆಗಿ. 580 20+ ಮೈಲೇಜ್ ಬರುವ ಟಾಟಾ ನೆಕ್ಸಾನ್ ಕೊಡ್ತೀನಿ. ಗಟ್ಟಿ ಗಾಡಿ, ತುಂಬಾ ಗಟ್ಟಿ ಗಾಡಿ ಸರ್. ಬ್ರೇಕಿಂಗ್ ನ್ಯೂಸ್ ನೋಡ್ಬೇಕು. ಇನೋವಾದು ಆಜ್ ತಕ್ ನೋಡ್ಬೇಡಿ, ಅಲ್ಫಾ ಕಾರ್ಸ್ ನೋಡಿ. ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಇದೆ ನೋಡಿ. ಇನೋವಾ ಕೊಡ್ತೀನಿ 2016 ಮಾಡಲ್ ಸರ್. ಪ್ರೈಸ್ ಹೇಳ್ತೀನಿ ಈ ಸತಿ. ಇದಕ್ಕಿಂತ ಕಮ್ಮಿ ಮಾರ್ಕೆಟ್ ಒಳಗಡೆ ಸಿಕ್ಬಿಟ್ರೆ 7 ಲಕ್ಷ ನಾನು ಕೊಡ್ತೀನಿ. 2 lakhs ನಾನು ಕೊಡ್ತೀನಿ. ಕರ್ನಾಟಕ ವೆಹಿಕಲ್ ಆ ತರ ಇದೆ ಸರ್ ಇನೋವಾ. ಇದು ಗಾಡಿ ನೋಡ್ಕೊಳ್ಳಿ. ಗಾಡಿ ಬ್ರೇಕಿಂಗ್ ನ್ಯೂಸ್ ಪ್ರೈಸಿಂಗ್ ಕೊಡ್ತೀನಿ. ಲಾಸ್ಟ್ ನಲ್ಲಿ ಹೇಳ್ತೀನಿ, ಸ್ವಲ್ಪ ತಾಳ್ಮೆ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ. ಹೇರ್ ಬ್ಯಾಗ್ ABS ಇಂಟೀರಿಯರ್ ನೋಡಿ ಸರ್ ಯಾವ ತರ ಇದೆ. ಗನ್ ತರ ಇದೆ ಸರ್ ಗಾಡಿ. ಎಷ್ಟು ಎಕ್ಸ್ಟ್ರಾ ಕ್ಲಾಸ್ ಇದೆ. ನೋಡಿದ ತಕ್ಷಣ ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಟೊಯೋಟಾ ಇನೋವಾ, ಅದೂನು 2.5G ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡೀಸೆಲ್ ಗಾಡಿ. 1,08,000 ಓಡಿದೆ. ಸೆಕೆಂಡ್ ಓನರ್ದು ಗಾಡಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಫೋಪಂಡೋ ಪಸ್ಟರಿಂಗ್ AC ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ಸ್ ಎಲ್ಲ ಇದೆ. ಅದು ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದೀನಿ. ಎಲ್ಲ ಆಜ್ ತಕ್ ಬೇಡ, ಅಲ್ಫಾ ಕಾರ್ಸ್ ನೋಡಿ.
ಈ ಪ್ರೈಸಿಂಗ್ ನಲ್ಲಿ ಈ ಪ್ರೈಸಿಂಗ್ ನಲ್ಲಿ ಕೊಟ್ಬಿಟ್ರೆ ಕರ್ನಾಟಕ ಗಾಡಿ ನಿಮ್ಗೆ ಎಂಟೈರ್ ಇಂಡಿಯಾ ಒಳಗಡೆ 7 ಲಕ್ಷ ನನ್ನ ಸೈಡ್ ಇಂದ ಕೊಡ್ತೀನಿ. ಯಾಕಂದ್ರೆ ಈ ಗಾಡಿ ಕೊಡ್ತಾ ಇರೋದು ಪ್ರೈಸಿಂಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ 8,80,000 8,80,000 ಮಾರ್ಕೆಟ್ ನಲ್ಲಿ 12-13 ಲಕ್ಷನ ಇಂದ ಕಮ್ಮಿ ಇಲ್ಲ. ನೀವು ಯಾವ್ದಾದ್ರು ವಿಡಿಯೋ ಎತ್ಕೊಂಡು ತೋರಿಸಿ ನೋಡ್ಕೊಳ್ಳಿ, 14 ಲಕ್ಷ 13 ಲಕ್ಷ ಹೇಳ್ತಾರೆ. 8,80,000ಗೆ ಗಾಡಿ ತುಂಬಾ ಜಬರ್ದಸ್ತ್ ಇದೆ, ಬನ್ನಿ ತಗೊಂಡಿ ಸರ್. ಗಾಡಿ ನ್ಯೂ ಶೇಪ್ ಪೋಲೋ ನೋಡ್ತಾ ಇದ್ದೀರಾ, ಅದು 14 ಡಿಸೆಂಬರ್, ಅದು 18 ದಿವಸ ಮಿಸ್ ಆಗಿರೋದು 15 ಮಾಡಲ್ಗೆ. ಗಾಡಿ ನ್ಯೂ ಶೇಪ್ ಗಾಡಿ, ಹೈಲೈನ್ ಟಾಪ್ ಎಂಡ್, ಮುಂದೆ ಬಂಪರ್ ಕೆಳಗಡೆ ಸ್ಪಾಯ್ಲರ್ ತೋರಿಸಿ ಸರ್, ಮ್ಯಾಗ್ವಿಲ್ ತೋರಿಸಿ ಬ್ಲಾಕ್ ಕಲರ್ದು, ಡಬಲ್ ಟೋರ್ ಇಂಟೀರಿಯರ್ ಬರುತ್ತೆ ನೋಡ್ಕೊಳ್ಳಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಫೋಟೋ ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS ಎಲ್ಲ ಇದೆ, ಲೆದರ್ ಸೀಟ್ ಸಮೇತ ಇದೆ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಎಜ್ಗೆ ಕೊಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ ಹೈಲೈನ್ ಟಾಪ್ ಎಂಡ್ ಸರ್, ಡೀಸೆಲ್ 20+ ಮೈಲೇಜ್ ಬರುವ ಗಾಡಿ. ಫೋಟೋ ಪೋಸ್ಟರಿಂಗ್ AC, ಏರ್ ಬ್ಯಾಗ್ ಎಲ್ಲ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಬನ್ನಿ ಸರ್. ಮಾರ್ಕೆಟ್ ನಲ್ಲಿ ಇದೇ ಗಾಡಿ 6 ಲಕ್ಷ ಹೇಳ್ತಾರೆ, ಕಮ್ಮಿ ಅಂದ್ರೂ 5.5. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದ್ರೆ 4.5 ಕೊಡ್ತೀವಿ ಸರ್. ಡೈರೆಕ್ಟ್ 4,50,000ಗೆ ವಾಲ್ಸ್ವಾಗನ್ ಪೋಲೋ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಹೆವಿ ಡಿಮ್ಯಾಂಡಬಲ್ ವೆಹಿಕಲ್ ಅಂದ್ರೆ ಪೋಲೋ ಸರ್. ಸರ್ ಹೊಂಡೈನಲ್ಲಿ i20 ನೋಡ್ತಾ ಇದ್ದೀರಾ, ಅದನ್ನು ಇಲೈಟ್ ಕೊಡ್ತೀನಿ ಬನ್ನಿ ಸರ್. ಅಲ್ಫಾ ಕಾರ್ಸ್ ನಲ್ಲಿ i20 ಪ್ರೈಸ್ ನಲ್ಲಿ i20 ಇಲೈಟ್ ಕೊಡ್ತೀನಿ. ಇಲೈಟ್ ಅಂದ್ರೆ ನ್ಯೂ ಶೇಪ್ ವೆಹಿಕಲ್. ಇಲೈಟ್ ಬಂದಿ ಸ್ಪೋರ್ಟಿ ವೆಹಿಕಲ್, ಸ್ಪೋರ್ಟ್ಸ್ ವೆಹಿಕಲ್ ಇದು. ಇದರಲ್ಲಿ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಬಟ್ ಅಲ್ಲಿ ಗ್ರೇ ಕಲರ್ದು ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರ, ಈ ಗಾಡಿ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರ, ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 6 ಲಕ್ಷ ಇದೆ ನಮ್ಗೆ, 5.5 ಲಕ್ಷನೂ ಬೇಡ, 5 ಲಕ್ಷನೂ ಬೇಡ, 4.5 ಲಕ್ಷಗೆ ಸ್ಪೋರ್ಟ್ಸ್ ಎಡಿಷನ್ ಅದೂನು ನಿಮ್ಗೆ i20 ಇಲೈಟ್ ನ್ಯೂ ಶೇಪ್ದು, ಅದೂನು 15 ಮಾಡಲ್ದು ಕೊಡ್ತೀನಿ ಸರ್. ಸರ್ ಮಾರ್ಕೆಟ್ ಒಳಗಡೆ ಶಿಫ್ಟ್ ಅಂದ್ರೆ ತುಂಬಾ ಹೆವಿ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ತೀರಾ, ಅದ್ನಲ್ಲಿ ನ್ಯೂ ಶೇಪ್ದು 2013 ಮಾಡಲ್ದು ನ್ಯೂ ಶೇಪ್ದು, ಆಮೇಲೆ ಅದು ಹೇಳ್ಬೇಡಿ 25 ಮಾಡಲ್ದು ಆಪಲ್ ಶೇಪ್. ಇದು 13ನಲ್ಲಿ 12ನಲ್ಲಿ ನ್ಯೂ ಶೇಪ್ ಬಂತು. ಇದು 13 ಮಾಡಲ್ದು ನ್ಯೂ ಶೇಪ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜೆನ್ಯೂನ್ ಇದೆ ಸರ್. ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆನೇ ಇಲ್ಲ ಸರ್. ವೈಟ್ ಕಲರ್ದು, ಹಿಂದೆನೂ ನೋಡ್ಕೊಳ್ಳಿ ಮುಂದೆನೂ ನೋಡ್ಕೊಳ್ಳಿ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್, ಮಿಲ್ಕಿ ವೈಟ್ ಕಲರ್ದು. ಈ ಗಾಡಿ ತುಂಬಾ ಡಿಮ್ಯಾಂಡ್ ಇದೆ ಮಾರ್ಕೆಟ್ ನಲ್ಲಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರ, ಮಾರ್ಕೆಟ್ ನಲ್ಲಿ 5 ಲಕ್ಷ 4.5 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ 4 ಲಕ್ಷನೂ ಬೇಡ, 3.5 ಲಕ್ಷಗೆ 2013 ಮಾಡಲ್ದು ನ್ಯೂ ಶೇಪ್ದು, ಹೊಸ ಶೇಪ್ದು ಗಾಡಿ. ಈ ಗಾಡಿ ಸೆಕೆಂಡ್ ಓನರ್ದು, ಎಲ್ಲ ಪೆಟ್ರೋಲ್ದು. ಅದೂನು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬನ್ನಿ ನೋಡಿ, ವಿಸಿಟ್ ಮಾಡಿ ನೀವು, ಆಮೇಲೆ ಗಾಡಿ ತಗೊಳ್ಳಿ. ಯಾಕಂದ್ರೆ ಕಂಡೀಷನ್ ಇರುವ ಗಾಡಿ ನಿಮ್ಗೆ ಅಲ್ಫಾ ಕಾರ್ಸ್ ನಲ್ಲಿ ಕ್ವಾಲಿಟಿ ಇರುವ ಗಾಡಿ ಸಿಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಕ್ರೇಟಾ ನೋಡಿ ಸರ್, ಯಾವ ತರ ಇದೆ. ಬುಲೆಟ್ ಗಂತರ ಗಾಡಿ ನೋಡಿದ ತಕ್ಷಣ ನೋಡಿ ಸರ್, ಇಲ್ಲಿ ಪೆನಾರೋಮಿಕ್ ಸನ್ರೂಫ್, ಡಬಲ್ ಸನ್ರೂಫ್, ಅದನ್ನು ಡ್ಯುಯಲ್ ಸನ್ರೂಫ್, ಪುಷ್ ಬಟನ್ ಸ್ಟಾರ್ಟ್, SX ಆಪ್ಷನಲ್ ವೆಹಿಕಲ್, ಟಾಪ್ ಅಂಡ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ನಿಂತ್ಕೊಂಡಿರೋದು ನನ್ ಕಾಣಿಸ್ಬೇಕು ಅಂತ, ಕೆಳಗಡೆ ಇಷ್ಟ ಹೈಟ್ ಇದ್ದೀರೋ ಕಾಣಿಸಲ್ಲ. ಕ್ರೇಟಾ ಹತ್ರ SUV ಸೆಗ್ಮೆಂಟ್ ತುಂಬಾ ಜಬರ್ದಸ್ತ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ನೋಡ್ಕೊಳ್ಳಿ ಗಾಡಿ ಒಳಗಡೆ ಇಂಟೀರಿಯರ್ ತೋರಿಸಿ ಸರ್, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತೋರಿಸಿ ಸರ್. ಯಾವ ತರ ಇದೆ ಗಾಡಿ ನೋಡಿದ ತಕ್ಷಣ ಇಷ್ಟ ಪಡ್ಕೊಂತೀರಾ, ಅಷ್ಟು ಕಂಡೀಷನ್ ಅಲ್ಲಿ ಇರುವ ಹುಂಡೈ ಕ್ರೇಟಾ. ಅದನ್ನು 2021 ಮಾಡಲ್ದು ಕ್ರೇಟಾ, SX ಆಪ್ಷನಲ್, ಅದನ್ನು ಪೆನಾರೋಮಿಕ್ ಸನ್ರೂಫ್, ಪೊಂಡೋ ಪೋಸ್ಟರಿಂಗ್ AC, ಏರ್ ಬ್ಯಾಗ್, ABS ಎಲ್ಲ ಇದೆ. ಬ್ಯಾಕ್ ವೈಫರ್ನು ಇದೆ, ಡಿಫಾಗರ್ನು ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಸರ್. ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಸರ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ, ಈ ಗಾಡಿ ನಿಮ್ಗೆ 1 ಲಕ್ಷ ಓಡಿದೆ, ಸೆಕೆಂಡ್ ಓನರ್ದು. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಎಜ್ಗೆ ಕೊಡ್ತೀನಿ ಹೇಳಿ. ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ, ಮಾರ್ಕೆಟ್ ಅಲ್ಲಿ 25 ಲಕ್ಷ ಸರ್ ಶೋರೂಮ್ ಪ್ರೈಸ್. ಇದು ಡೈರೆಕ್ಟ್ ಆಗಿ 50% ಡಿಸ್ಕೌಂಟ್ ಕೊಡೋಣ, 12.5 ಲಕ್ಷಗೆ 12,50,000 ಕೊಡೋಣ ಸರ್. ಇನ್ನೂ ಕಮ್ಮಿ ಮಾಡಿ ಸರ್. ಬನ್ನಿ ಸರ್, ಮುಂದೆ ಆನ್ ಟೇಬಲ್ ಇನ್ನ 50,000 ಕಮ್ಮಿ ಮಾಡೋಣ, 12 ಲಕ್ಷ ಕೊಡೋಣ ಹೋಗಿ ಸರ್.